ಇವತ್ತು ನಿಮಗೊಂದು ಅಗತ್ಯವಾದ ವಿಷಯವನ್ನು ಹೇಳಕ್ ಬಂದಿದ್ದೀನಿ. ಈ ಭಾವಚಿತ್ರಗಳು ನೋಡಿ. ನಂಗೆ ಮತ್ತೆ ಮತ್ತೆ ಆರೋಗ್ಯ ಕೆಡೋದು ಯಾಕೆ? ಸ್ಕೂಲಲ್ಲಿ ಪೆದ್ದು ಪೆದ್ದು ಅಂತ ಕರೀತಾರೆ. ನಾನ್ ರಂತೆಗೆ ಹೊಡಿದ್ರೆ ಸುಸ್ತಾಗುತ್ತೆ. ಮಕ್ಕಳ ಆರೋಗ್ಯ ಮತ್ತೆ ಮತ್ತೆ ಕೆಡೋದು, ಬೇಗ ಆಯಾಸ ಆಗೋದು, ತಡವಾಗಿ ಅರ್ಥ ಆಗೋದು, ಇವೆಲ್ಲ ಕುಪೋಷಣೆಯ ಲಕ್ಷಣಗಳಾಗಿರ್ಬೋದು. ಕುಪೋಷಣೆ ಅಂದ್ರೆ ಸರಿಯಾದ ಪೋಷಣೆ ಸಿಗದೇ ಇರೋದು. ಗರ್ಭದಿಂದ ಆರಂಭಿಸಿ ಜನಿಸಿದ ಮೊದಲ 2 ವರ್ಷಗಳ ತನಕ ಮಕ್ಕಳಲ್ಲಿ ಇದರ ಭಯ ತುಂಬಾ ಜಾಸ್ತಿ ಇರುತ್ತೆ. ಇಂದು ನಮ್ಮ ದೇಶದ ಪ್ರತಿ 2ರಲ್ಲಿ 1 ಮಗು ಕುಪೋಷಣೆಯ ಬಲಿಯಾಗಿದೆ. ಅಂದ್ರೆ ಶಾರೀರಿಕ ಮತ್ತು ಮಾನಸಿಕವಾಗಿ ದುರ್ಬಲ. ಅರೆ, ಇದಂತೂ ಒಣಗೋಯ್ತು. ಸರಿನಪ್ಪ, ಮೊದಲು ಇಲ್ಲಿ ನೀರ್ ಹಾಕು. ಈಗ ನೀರ್ ಹಾಕಿ ಏನ್ ಪ್ರಯೋಜನ? ಅಲ್ಲ, ಇದಕ್ಕೆ ನೀರ್ ಹಾಕಿದ್ರೆ ತಾನೇ ಹೂ ಅರಳೋದು. ಅಯ್ಯೋ ಅಪ್ಪ, ನೀವೇ ಅಲ್ವಾ ಹೇಳಿದ್ದು ಗಿಡ ಒಣಗಿ ಹೋದ್ಮೇಲೆ ಎಷ್ಟೇ ನೀರ್ ಗೊಬ್ಬರ ಹಾಕಿದ್ರು ಸರಿ ಆಗಲ್ಲ ಅಂತ? ನೀವೇ ಅಲ್ವಾ ಹೇಳಿದ್ದು ಮೊಳಕೆ ಒಂದ್ಸಲ ಕೆಟ್ಟು ಹೋದ್ರೆ ಮತ್ತೆ ಸರಿ ಹೋಗೋದಿಲ್ಲ, ಹೇಳಿಲ್ವಾ? ಅರೆ, ಕಲಿತಿದ್ಯಲ್ಲ. ಶಾಬಾಷ್. ಅದೇ ರೀತಿ ಮಕ್ಕಳನ್ನು ಕುಪೋಷಣೆಯಿಂದ ರಕ್ಷಿಸಬೇಕು. ಹಾಗಾಗಿ 4 ವಿಚಾರಗಳನ್ನು ಅಗತ್ಯವಾಗಿ ನೆನಪಿಡಿ. 1. ಗರ್ಭಿಣಿಯರಿಗೆ ಒಳ್ಳೆಯ ಆಹಾರ. 2. ಮೊದಲ ಗಾಢವಾದ ಹಾಲು ಅತಿ ಉತ್ತಮ. 3. 6 ತಿಂಗಳ ತನಕ ಮೊಲೆ ಹಾಲು. 4. ಮೊಲೆ ಹಾಲಿನ ಜೊತೆಗೆ ಪೋಷಣೆಯ ಗಮನ. 1. ಗರ್ಭಿಣಿಯರಿಗೆ ಒಳ್ಳೆ ಆಹಾರ. 2. ಮೊದಲ ಗಾಢವಾದ ಹಾಲು ಅತಿ ಉತ್ತಮ. 3. 6 ತಿಂಗಳ ತನಕ ಕೇವಲ ಮೊಲೆ ಹಾಲು. 4. ಆಮೇಲೆ ಮೊಲೆ ಹಾಲಿನ ಜೊತೆಗೆ ಪೋಷಣೆಯತ್ತ